ಬಾಯಿಗೆ ರುಚಿಯಾಗಿರುವಂಥ ಬಾಯಿಗೆ ಹಿತ ಕೊಡುವಂಥ ಈ ಊಟ ಅದ್ಭುತ. ಈ ರೀತಿ ಹಿಟ್ಟು ಕಲಿಸೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನಾನು ಮಾಡೋ ಕೆಲಸಗಳನ್ನು ವಸಿನ ಎಷ್ಟೇ ಕೆಲಸ ಮಾಡಿದ್ರು ಅಷ್ಟೇ ಮಾಡ್ತಾ ಇರೋದೇ ಬೆಳಗ್ಗೆಯಿಂದ ಸಾಯಂಕಾಲ ಗಂಟ. ಇವತ್ತಿನ ವಿಡಿಯೋದಲ್ಲಿ ಏನಿರುತ್ತೆ ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ಬಂದು ಪೂರ್ತಿಯಾಗಿ ವಿಡಿಯೋ ನೋಡಿ. ನಾನು ಏನೆಲ್ಲ ಅಡುಗೆ ಮಾಡ್ತೀನಿ, ನಂದು ಏನೆಲ್ಲ ಕೆಲಸ ಇರುತ್ತೆ ಅಂತ ಗೊತ್ತಾಗಬೇಕಲ್ವ. ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮಗೂ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸೂಸಾ ಬ್ಲಾಗ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸಕ್ಕತ್ತಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಹಬ್ಬದ ಸಡಗರ, ಹಬ್ಬದ ಸಂಭ್ರಮ. ಹಬ್ಬಕ್ಕೆ ಏನೆಲ್ಲ ಬೇಕು ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಶೇಂಗಾ ಹೊಡೆದು ಶೇಂಗಾದ ಕಾಳನ್ನ ರೆಡಿ ಮಾಡ್ಕೊಂಬಿಡೋಣ. ನಮ್ಮ ಮನೇಲಿ ಫಸ್ಟ್ ಬೇಕಾಗಿರೋದು ಶೇಂಗಾದ ಉಂಡೆ. ಹಾಗಾಗಿ ಫಸ್ಟ್ ಶೇಂಗಾನ ರೆಡಿ ಮಾಡಿಕೊಂಡು ಇಟ್ಕೊಂಬಿಡೋಂಥ. ಮೊದಲೇ 2 kg ತಂದಿಟ್ಟಾರ. ಅದ್ರ ಮೇಲೆ ಮತ್ತೆ ನಾನೀಗ 1-2 kg ಆಗಷ್ಟು ಹೊಡಿಬೇಕು. ಇವತ್ತು 1 kg ಆಗಷ್ಟು ನಾನು ಹೊಡೆದಿದ್ದೀನಿ. ಇನ್ನು ನಾಳೆಗೆ ಹೊಡಿಬೇಕು. ಅದು ಎಲ್ಲ ಒಂದು ಕಡೆ ಇಟ್ಟು ಇವಾಗ ಮಾತಾಡ್ತಾ ಇರೋದೇ ಬೇರೆ ವಿಷಯ. ಏನಪ್ಪ ಅಂತಂದರೆ, ಇವಾಗಂತ ಹಬ್ಬ ಬಂತು ನೋಡ್ರಿ. ಹಬ್ಬದಾಗ ನಾವು ಸಣ್ಣವರಿದ್ದಾಗೆಲ್ಲ ಏನು ಮಾಡ್ತಿದ್ವಿ, ನಮ್ಮವನ ಕೈಯಾಗ ಕೆಲಸಗಳು ಮಾಡ್ತಿದ್ವಿ. ಅವ್ರು ಏನು ಕೆಲಸ ಮಾಡ್ತಾರೋ ನಮ್ಗೆ ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ತಾಯಿದ್ವಿ. ಆದರೆ ಈಗಿನ ಮಕ್ಕಳು ಹಾಗಲ್ಲ ಫ್ರೆಂಡ್ಸ್. ಈಗಿನ ಮಕ್ಕಳು ಏನಿದ್ರೆ ಕೈಗೊಂದು ಮೊಬೈಲ್ ಇದ್ದರೆ ಸಾಕು. ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡ್ರೆ ತಾಯಿ ಎಷ್ಟಾದರೂ ಕೆಲಸ ಮಾಡಿ ಸುಸ್ತಾಗಿ ಬಿದ್ದೋಗ್ಬಿಡಲಿ, ಅವ್ರಿಗೆ ಅರಿವೇ ಇರೋಲ್ಲ, ಆ ಜ್ಞಾನನೇ ಬರೋಲ್ಲ. ದಯವಿಟ್ಟು ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಮನೇಲಿರ್ತೀರ ತಾಯಿ ತಂದೆಗೆ ಸ್ವಲ್ಪ ಆದರೂ ಹೆಲ್ಪ್ ಮಾಡಿ ಕೆಲಸಕ್ಕೆ ಅಂತ ಹೇಳ್ತಾ ಇರೋದು. ಯಾಕಪ್ಪ ಅಂತಂದ್ರೆ ಅವರು ಇಡೀ ದಿವಸ ಕೆಲಸ ಮಾಡಿ ಅವ್ರಿಗೂ ಸುಸ್ತಾಗಿರ್ತೈತಿ. ಮಕ್ಕಳು ಕಾಲೇಜ್ಗೆ ಹೋಗಿ ಬರ್ತಾರೆ, ಅವ್ರಿಗೆ ಏನೂ ಹೇಳಬಾರ್ದು, ಓದ್ಕೊಳ್ಳೋದು ಜಾಸ್ತಿ ಇರ್ತದಂತ ತಾಯಿ ತಂದೆ ಏನು ಮಾಡ್ತಾರೆ, ನಿಮ್ಗೊಂದು ಕೆಲಸನೂ ಹೇಳಲ್ಲ. ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂತಂದ್ರೆ, ನೀವು ತಿಳ್ಕೊಂಡು ನಿಮ್ಮ ಮನಸ್ಸಿಗೆ ನಿಮ್ಗೆ ಅನ್ನಿಸ್ಕೊಂಡು ನೀವು ಕೆಲಸಗಳನ್ನ ಸ್ವಲ್ಪ ತಾಯಿ ತಂದೆ ಕೆಲಸ ಮಾಡಿದ್ರೆ, ಅವ್ರ ಜೊತೆಗೆ ಸೇರಿ ಕೆಲಸ ಮಾಡಿದ್ರೆ ಅವ್ರಿಗೂ ಖುಷಿ ಇರ್ತೈತಿ, ನಿಮಗೂ ಖುಷಿ ಇರ್ತೈತಿ. ಒಂದು ಸತಿ ಆ ಥರ ಮಾಡಿ ನೋಡಿರಿ, ನಿಮಗೆ ಅದ್ರ ಖುಷಿ ಏನಂತ ಗೊತ್ತಾಕೈತಿ. ಮೊಬೈಲ್ ನೋಡು ಅಂತ ಯಾರೂ ಹೇಳುತ್ತಿಲ್ಲ, ಆದರೂ ನೀವು ಮೊಬೈಲ್ ನೋಡ್ತೀರಿ. ಕೆಲಸ ಮಾಡು ಅಂತ ಎಲ್ಲರೂ ಹೇಳ್ತಾರೆ, ಆದರೂ ಕೆಲಸ ಮಾಡೋದಿಲ್ಲ. ಅದು ಯಾಕಂತ ನನಗೆ ಇಲ್ಲಿವರೆಗೂ ಗೊತ್ತಾಗಿಲ್ಲ. ಆದರೂ ನಾನು ಹೇಳೋದು ಒಂದೇ, ಮನೆಯಲ್ಲಿ ಯಾರೇ ಇರಲಿ ಸ್ವಲ್ಪ ಆದರೂ ಎಲ್ಲ ಕೆಲಸದಲ್ಲಿ ಭಾಗವಹಿಸ್ಕೊಂಡು ಕೆಲಸ ಮಾಡೋದ್ರಿಂದ, ಎಲ್ಲರೂ ಸೇರಿ ಕೆಲಸ ಮಾಡೋದ್ರಿಂದ ತುಂಬಾ ಖುಷಿ ಆಕೈತಿ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಇನ್ನಂತೂ ಹಬ್ಬ ಬಂತು. ಪಂಚಮಿ ಹಬ್ಬಕ್ಕೆ ಏನೆಲ್ಲ ಮಾಡ್ತಾರೆ ಅಮ್ಮ ಅಂತ ನಿಮಗೂ ಗೊತ್ತಿರುತ್ತೆ. ಒಳ್ಳೆ ಸಿಹಿ ಸಿಹಿ ತಿಂಡಿಗಳನ್ನ ಮಾಡಿ ಕೊಡ್ತಾರೆ. ಒಳ್ಳೆ ಚೆನ್ನಾಗಿರೋ ತಿಂಡಿಗಳನ್ನ 1 ತಿಂಗಳವರೆಗೂ ಆಗುವಷ್ಟು ಮಾಡಿ ಡಬ್ಬದಲ್ಲಿ ಹಾಕಿ ಇಡ್ತಾರೆ. ನೀವು ಚೆನ್ನಾಗಿ ತಿಂಗಳವರೆಗೂ ಏನು ಮಾಡ್ತೀರಾ, ಡಬ್ಬಿ ತೊಗೊತೀರ, ತೆರ್ತೀರ, ತಿಂತೀರ. ಅಷ್ಟು ಮಾತ್ರ ಗೊತ್ತಾಗುತ್ತೆ. ಆದರೆ ತಾಯಿ ಎಷ್ಟು ಕಷ್ಟಪಟ್ಟು ಮಾಡ್ತಾಳೆ ಮನೆಯಲ್ಲಿ ಅನ್ನೋದು ಮಕ್ಕಳಿಗೆ ಗೊತ್ತಾಗಲ್ಲ. ಹಾಗಾಗಿ ಮಕ್ಕಳು ಸ್ವಲ್ಪ ತಾಯಿ ಕೆಲಸ ಮಾಡ್ತಾಳೆ, ನೀವು ಫ್ರೀ ಇರೋ ಟೈಮಲ್ಲಿ ತಾಯಿ ಜೊತೆಗೆ ನೀವು ಸೇರಿಕೊಂಡು ಕೆಲಸ ಮಾಡ್ತಾಯಿದ್ರೆ ನಿಮಗೂ ಗೊತ್ತಾಗುತ್ತೆ ಹೇಗೆ ಮಾಡ್ತಾರೆ, ಏನು ಮಾಡ್ತಾರೆ. ಅದರಲ್ಲಿ ನೀವು ಚೂರು ಪಾರು ಮಾಡಿದ್ರೆ ತಾಯಿಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಅಷ್ಟು ಖುಷಿ ಆಗುತ್ತೆ. ಅವ್ರಿಗೆ ಏನು ಖುಷಿ ಅಂದರೆ, ಯಾಕಂದರೆ ನಾನೊಬ್ಬಳು ತಾಯಿಗೆ ಹೇಳ್ತಾ ಇದ್ದೀನಿ, ಮಕ್ಕಳು ಜೊತೆಗೆ ಸೇರಿ ಕೆಲಸ ಮಾಡೋದ್ರಿಂದ ನನ್ನ ಮಕ್ಕಳು ನನ್ನ ಜೊತೆಯಲ್ಲಿ ಸೇರಿ ಕೆಲಸ ಮಾಡೋಷ್ಟು ದೊಡ್ಡವರಾಗ್ಬಿಟ್ರು, ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅನ್ನೋದು ತುಂಬಾ ಖುಷಿ ಆಗುತ್ತೆ ತಾಯಿಗೆ. ಹಾಗಾಗಿ ಕೆಲವು ಮಕ್ಕಳು ಮಾಡ್ತಾರೆ, ಎಲ್ಲರೂ ಮಾಡಲ್ಲ ಅಂತಲ್ಲ, ಕೆಲವರು ಸೋಂಬೇರಿಗಳಿರ್ತಾರೆ ಮಕ್ಕಳು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೋಂಬೇರಿತನನ ಬದಿಗಿಟ್ಬಿಟ್ಟು ಹಬ್ಬದ ಟೈಮಲ್ಲಿ ಎಲ್ಲರೂ ಸೇರಿ ಕೈ ಜೋಡಿಸ್ಕೊಂಡು ಕೆಲಸ ಮಾಡ್ಕೊಳ್ಳಿ, ಆವಾಗ ಈಜಿ ಆಗುತ್ತೆ ಅಲ್ಲ. ನಾವು ಸಣ್ಣವರಿದ್ದಾಗೆಲ್ಲ ಹಾಗೆ ಮಾಡ್ತಿದ್ದು. ನಮ್ಮವ್ವ ಏನಾದರೂ ಕೆಲಸ ಮಾಡೋಕ್ಕೋದ್ರೆ ಅಡ್ಡದಿಡ್ಡಿ ಹೋಗಿ ನಮ್ಮ ಕೈಲಾದಷ್ಟು ಸಾಧ್ಯವಾದಷ್ಟು ನಾವು ಮಾಡ್ತಾಯಿದ್ವಿ. ಯಾಕಂದರೆ ನಮ್ಗೆ ಅವಾಗ ಮೊಬೈಲ್ ಇರಲಿಲ್ಲ. ನಮ್ಮ ಕೈಯಲ್ಲಿ ಮೊಬೈಲ್ ಇದ್ದರೆ ನಾವೇನು ಮಾಡ್ತಾಯಿದ್ದೆವು ನಮಗೂ ಗೊತ್ತಿಲ್ಲ. ಆದರೂ ಮೊಬೈಲ್ ಇರಲಿಲ್ಲ, ಅಷ್ಟು ಕೆಲಸಗಳನ್ನ ಮಾಡ್ತಾಯಿದ್ವಿ. ಇವಾಗ ನಾನು ನೋಡ್ತಾ ಇದ್ದೀನಿ, ಮೊಬೈಲ್ ನೋಡೋದು ಜನನೇ ಕೆಲಸ ಮಾಡೋದಕ್ಕಿಂತ ಮೊಬೈಲ್ ನೋಡೋದೇ ಜಾಸ್ತಿ ಅಲ್ವಾ. ಯಾರಿಗೆ ಕಾಲೇಜ್ಗೆ ಹೋಗೋ ಹುಡುಗರಿಗೆ, ಹೈಸ್ಕೂಲ್ಗೆ ಹೋಗೋ ಹುಡುಗರಿಗೆ ಕೂಡ ಫೋನು, ಹುಡುಗಿರಿಗೆ ಹುಡುಗರಿಗೆ ಎಲ್ಲರಿಗೂ ಫೋನ್. ಅದಕ್ಕೆ ಆದಷ್ಟು ದಯವಿಟ್ಟು ತಾಯಿ ತಂದೆ ಹತ್ರ ಕೇಳ್ಕೊಳ್ಳೋದು ಒಂದೇ, ಮಕ್ಕಳನ್ನ ಅವರೇ ಒಂದು ಹಂತಕ್ಕೆ ಬಂದು ನಿಲ್ಲೋವರೆಗೂ ಮೊಬೈಲ್ ಕೊಡಿಸ್ಬಾರ್ದು ಅನ್ನೋ ಉದ್ದೇಶ ನಂದು. ಮಕ್ಕಳು ಎಷ್ಟು ಸ್ವಲ್ಪ ಒಂದು 18 ವರ್ಷ ಆದರೆ ಸಾಕು, ಮಕ್ಕಳ ಕೈಗೆ ಫೋನ್ ಕೊಟ್ಬಿಡೋದೆ. ಅದೇನಂತಲೇ ನನಗೆ ಇಲ್ಲಿವರೆಗೂ ಅರ್ಥ ಆಗಿಲ್ಲ. ಅದು ಫೋನ್ ಯಾಕೆ ಕೊಡಿಸ್ತಾರಂತೆ. ಯಾಕೆ ಹಿಂದ್ಕಿನ ಕಾಲದಲ್ಲಿ ಫೋನಿನ ಮೇಲೇ ಜೀವನ ಮಾಡಿದ್ರೆ, ಫೋನ್ ಇಲ್ಲ ಅಂದ್ರೆ ಅವ್ರು ಬದುಕಿಲ್ವಾ? ಫೋನ್ 1 ಸೆಕೆಂಡ್, ಅಯ್ಯೋ ನಾನು ಸ್ವಲ್ಪ ಎಲ್ಲಾದರೂ ಆಚೆದ್ರೆ ಈ ಫೋನ್ ಕೊಟ್ಟು ಕಳಿಸ್ಬೇಕಾಗಿತ್ತು. ಏನಿಲ್ಲ, ಅದು ಅಷ್ಟು ಮಕ್ಕಳಿಗೆ ಫೋನ್ ಸಲಿಗೆ ಕೊಡಲೇಬಾರ್ದು ಅಂತ ನನಗನ್ನಿಸುತ್ತೆ. ಫೋನಿಂದ ಎಷ್ಟು ಪ್ರಪಂಚ ಹಾಳಾಗ್ತಾಯಿದೆ ಗೊತ್ತಿಲ್ಲ ಅಲ್ವಾ. ಮಕ್ಕಳ ಹತ್ರ ಸ್ವಲ್ಪ ಫೋನ್ ಕೊಡೋದು ಕಡಿಮೆ ಮಾಡಬೇಕು. ಮಕ್ಕಳು ಅವರು ಕಾಲೇಜೆಲ್ಲ ಮುಗಿಸಿ ಅವ್ರ ಕೆಲಸಕ್ಕಂತ ಅವ್ರು ಒಂದು ಹಂತಕ್ಕೆ ಬರೋವರೆಗೂ ಅವ್ರು ಫೋನ್ ಕೊಡಬಾರ್ದು ಅಂತ ನಂದು ಒಂದು ಅನಿಸಿಕೆ ಅಷ್ಟೇ ಹೇಳ್ತಾ ಇರೋದು. ಏನಾದರೂ ದಯವಿಟ್ಟು ತಪ್ಪಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ, ಯಾಕೆ ಏನು ಅಂತ. ನನ್ನ ಅನಿಸಿಕೆನ ನಾನು ಹೇಳ್ತಾ ಇದ್ದೀನಿ. ನನಗೇನು ತಿಳಿದಿದೆಯೋ ನಾನು ಅದನ್ನು ಹೇಳ್ತಾ ಇದ್ದೀನಿ, ನನಗೆ ಅನಿಸಿರೋದನ್ನು. ನಿಮಗೆ ಮೊಬೈಲಿಂದ ಎಷ್ಟು ಯೂಸ್ ಇದೆ, ಎಷ್ಟು ತೊಂದರೆ ಇದೆ ಅನ್ನೋದು ನೀವು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯೂಸ್ ಇದೆ ಫೋನಿಂದ, ಇಲ್ಲ ಅಂತಲ್ಲ, ಆದರೆ ಮಕ್ಕಳ ಕೈಗೆ ಅಷ್ಟು ಫೋನ್ ಕೊಡೋದು ಸರಿ ಇಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ನಾನು ಸುಮಾರು ವಿಡಿಯೋಗಳನ್ನ ನೋಡಿದ್ದೀನಿ, ಸಣ್ಣ ಮಕ್ಕಳಾಗಲಿ ದೊಡ್ಡವರಾಗಲಿ ಫೋನಿಂದ ತುಂಬಾ ಹಾಳಾಗ್ತಾ ಇದ್ದಾರೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಒಬ್ಬೊಬ್ರ ಜೀವನನೇ ಹೋಗ್ತಾಯಿದೆ ಫೋನಿಂದ.
ಆ ಫೋನ್ ಮಾಡೋ ಎಡವಟ್ಟಿಂದ ಜೀವನ ಕೂಡ ಹಾಳಾಗ್ತಾಯಿದೆ. ಅದಕ್ಕೋಸ್ಕರ ಹೇಳ್ತಾಯಿದ್ದು ಫೋನು ಸ್ವಲ್ಪ ಮಕ್ಕಳಿಗೆ ಕೊಡೋದು ಕಮ್ಮಿ ಮಾಡಿ ಅಂತ ಹೇಳ್ತೀನಿ ಅಷ್ಟೇ, ಬೇರೆ ಇನ್ನೇನಿಲ್ಲ. ಅಷ್ಟೇ ಹೇಳಕ್ಕೆ ಸಾಧ್ಯ ನಾನು. ಅಂದರೆ ನನಗೆ ಒಂದು ಇದು ಹೇಳಬೇಕು ಅಂತ ಅನ್ನಿಸ್ತು. ಎಲ್ಲರಿಗೂ ಗೊತ್ತಿರುತ್ತೆ, ಆದರೆ ನನ್ನ ಮನಸ್ಸಿಗೆ ಅನಿಸಿರೋದು ಸ್ವಲ್ಪ ಹೇಳಿಬಿಟ್ರೆ ನನಗೂ ಸಮಾಧಾನ ಅನಿಸುತ್ತೆ. ಅದು ಸರಿನೋ ತಪ್ಪೋ ಅನ್ನೋದು ನೀವು ಕಮೆಂಟ್ ಮಾಡಿ ಹೇಳಿದ್ರೆ ಇನ್ನೂ ಸಮಾಧಾನ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿಮಗೆ ಹೆಂಗೆ ಅನಿಸುತ್ತೆ ಮೊಬೈಲ್ ಬಗ್ಗೆ ಅಂತ ನನಗೂ ಕೂಡ ಒಂದು ಸತಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಾನು ಇವತ್ತು ಅಡುಗೆ ಏನು ಮಾಡ್ತಾ ಇದ್ದೀನಿ ಅಂತ ನೀವು ಕೂಡ ಪೂರ್ತಿಯಾಗಿ ವಿಡಿಯೋ ನೋಡಿ. ಒಳ್ಳೆ ಸಿಹಿ ಊಟ ಮಾಡ್ತಾಯಿದ್ದೀನಿ ಇವತ್ತು. ಖುಷಿನೂ ಇಲ್ಲ, ಬೇಜಾರು ಇಲ್ಲ ಮೇಡಮು. ಯಾಕಂದರೆ ಡೈಲಿ ರೊಟ್ಟಿ ಮಾಡಿ ಸಾಕಾಯಿತು. ದಿನ ರೊಟ್ಟಿ, ಪಲ್ಯ, ಚಟ್ನಿ ಮಾಡ್ತಾನೆ ಇದ್ದೆ. ಇವತ್ತು ಸ್ವಲ್ಪ ಏನೋ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ತುಂಬ ದಿನ ಆಯಿತು ಈ ಊಟ ತಿಂದುಬಿಟ್ಟು. ಏನು ಮಾಡ್ತಾಯಿದ್ದೀನಿ ಅಂತ ನೀವು ಕೂಡ ನೋಡಿ. ಫಸ್ಟು ನಾನಿಲ್ಲಿ ನೀರು ಕುದಿಯೋಕೆ ಇಟ್ಟಿದ್ದೀನಿ. ನೀರು ಕಾಯೋ ಅಷ್ಟರಲ್ಲೇ ಗೋಧಿ ಹಿಟ್ಟು ಕಲಸೋದೇ ಆಗೋಗ್ಬಿಡ್ತೈತಿ. ನೀರು ಕುದೀಲಿ ಅಂತೇಳಿ ಗೋಧಿ ಹಿಟ್ಟು ಕಲಸಾಕತ್ತೀನಿ. ಈ ಅಡುಗೆಗಳು ಮಾಡೋ ಟೈಮಲ್ಲೆಲ್ಲ ಫಸ್ಟ್ ನನಗೆ ನೆನಪಿಗೆ ಬರೋದೇ ಮಕ್ಕಳು. ಬ್ಯಾಳೆ ಕುದಿಸಿ ಇದನ್ನು ಮಾಡೋಣ ಅಂತ ಅಂದ್ಕೊಳ್ಳೋಷ್ಟರಲ್ಲೇ ನನಗೆ ಮಕ್ಕಳು ನೆನಪಾಗ್ಬಿಡ್ತು. ಬೇಜಾರಾಯಿತು ಸ್ವಲ್ಪ. ನಾವು ಏನಪ್ಪ ಮಾಡ್ಕೊಂಡು ತಿಂತೀವಿ, ಆದರೆ ಮಕ್ಕಳು ಏನು ತಿಂತಾರೆ ಅಂತ ಒಂಥರ ಬೇಜಾರಾಗುತ್ತೆ. ಏನು ಮಾಡೋದು, ಬೇಜಾರಂದರೆ ಸ್ವಲ್ಪ ಆಗಲ್ಲ. ಅದ್ರ ಬಗ್ಗೆ ಮಾತಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ ನನಗೆ. ಏನು ಮಾಡೋದು ಗೊತ್ತಿಲ್ಲ. ಅದು ಸರಿನಾ ತಪ್ಪು ಅಂತ ಒಂದು ಟೈಮಲ್ಲಿ ನೋಡಿದ್ರೆ ತಪ್ಪು ಅನಿಸುತ್ತೆ, ಒಂದು ಕಡೆ ನೋಡಿದ್ರೆ ಸರಿ ಅನಿಸುತ್ತೆ. ನನಗೆ ಮುಖ್ಯ ಅವ್ರು ಹೋಗೋದು ಮುಖ್ಯ ಅಂತ ಅನಿಸುತ್ತೆ. ಯಾಕಂದರೆ ನಾವು ಕಲ್ತಿಲ್ಲ, ನಮಗೆ ಹೇಳ್ಕೊಡೋಷ್ಟು ನಮ್ಮ ಹತ್ರ ಇಲ್ಲ ಶಕ್ತಿ. ಮಕ್ಕಳು ಅವ್ರ ಪಾಡಿಗಾದ್ರೆ ಅವ್ರು ಓದಿಕೊಂಡು ಚೆನ್ನಾಗಿ ಬೆಳೀಲಿ ಅನ್ನೋದು ಒಂದೇ ಉದ್ದೇಶ ನಂದು. ಈಗಿನ ಕಾಲದಲ್ಲಂತೂ ಎಜುಕೇಷನ್ ಇಲ್ಲ ಅಂದರೆ ಯಾರು ಮೂರ್ಖಾಶನ ಮರ್ಯಾದೆನೇ ಕೊಡಲ್ಲ. ನಮಗೆ ಓದೋಕ್ಕೆ ಬರೋಲ್ಲ, ಬರೆಯೋಕ್ಕೆ ಬರೋಲ್ಲ ಅಂದರೆ ನಾವು ಯಾವಾಗ ನರಕನ ಅನುಭವಿಸಿದ್ದೀವಿ ಅಂತ ನಮಗೆ ಗೊತ್ತು. ಅದಕ್ಕೋಸ್ಕರ ಹೇಳೋದು ಏನಂದರೆ ಮಕ್ಕಳು ಚೆನ್ನಾಗಿ ಕಲೀಲಿ ಅನ್ನೋದಕ್ಕೆ ನಾನು ಅಲ್ಲಿ ಬಿಟ್ಟಿದ್ದೀನಿ. ಆದರೂ ಅದು ಮನಸ್ಸಲ್ಲಿ ಎಷ್ಟು ಸಂಕಟ ಆಗುತ್ತೆ ಅಂತ ಅದು ತಾಯಿಗೆ ಗೊತ್ತು ಅಲ್ವಾ. ತುಂಬಾ ಬೇಜಾರಾಗುತ್ತೆ ಫ್ರೆಂಡ್ಸ್. ಅದಕ್ಕೆ ಹೇಳೋದು ಚೆನ್ನಾಗಿ ಅವಾಗ ನಮ್ಮ ತಾಯಿ ತಂದೆ ಹೇಳ್ತಾಯಿದ್ರು, ಓದ್ಕೊಳ್ರು, ಸ್ವಲ್ಪ ಆದರೂ ಓದ್ರಿ, ಒಂದು 10 ಕ್ಲಾಸ್ ಆದರೂ ಓದ್ರೆ ಸಾಕು ಅಂತ ಹೇಳ್ತಾಯಿದ್ರು. ನಾವು ತಿರ್ಗಿಲ್ ತಿಪ್ಪಿ ಥರ ಹುಂಚಿ ಗಿಡದ ಹುಂಚಿಕಾಯಿ ಹುಡ್ಕೊಂಡು ಓಡಾಡಿದ್ವಿ. ಇವಾಗ ಯಪ್ಪ ನಮ್ಮ ಜೀವನನ ನೆನೆಸ್ಕೊಂಡ್ರೆ ನಮಗೆ ಒಂಥರ ಅನಿಸುತ್ತೆ. ಇವಾಗೆಲ್ಲ ಹೇಳಿದ್ರೆ ನೀನೇನು ಹೇಳ್ತೀಯ ಅನ್ನೋ ಥರ ಅನಿಸುತ್ತೆ. ನಿಜವಾಗ್ಲೂ ಸಣ್ಣ ವಯಸ್ಸಲ್ಲಿ ಅವಾಗ ಒಂಥರ ಬುದ್ಧಿ ಗೊತ್ತಾಗಲ್ಲ. ಓದಿಲ್ಲ ಬರೆದಿಲ್ಲ ಅಂದರೆ ಇವಾಗ ಈ ಥರ ನರಕಗಳನ್ನ ಅನುಭವಿಸ್ಬೇಕು. ಅದಕ್ಕೆ ಮಕ್ಕಳನ್ನ ಹೇಳೋದು ಚೆನ್ನಾಗಿ ಓದ್ರಿ, ಬರೀರಿ, ಕಲೀರಿ ಅಂತ. ಅವಾಗ ನಮ್ಮ ತಾಯಿ ತಂದೆ ಹೇಳ್ದಂಗೆ ನಾವು ಇವ್ರಿಗೆ ಹೇಳ್ತೀವಿ, ಮುಂದಕ್ಕೆ ಅವ್ರಿಗೆ ಅವ್ರು ಹೇಳ್ತಾರೆ. ಹಿಂಗೆ ಜೀವನ ಹೋಗುತ್ತೆ. ಯಾರು ಉದ್ಧಾರ ಆದವರೇ ಒಳ್ಳೆಯವರು, ಅಷ್ಟೇ, ಮುಗೀತು. ಅವರ ಅದೃಷ್ಟ, ಅವ್ರ ಹಣೆ ಬರ ಚೆನ್ನಾಗಿದ್ದರೆ ಎಲ್ಲರೂ ಓದ್ತಾರೆ. ನಾವು ಮಾಡೋ ಪ್ರಯತ್ನ ಮಾಡ್ತಾಯಿದ್ದೀವಿ. ಎಲ್ಲ ದೇವ್ರ ಇಚ್ಛೆ ಏನಾಗುತ್ತೋ ಆಗಲಿ, ಜೈ ಸಿದ್ಲಿಂಗ ಅಂದ್ಕೊಂಡು ಸುಮ್ಮನಾಗಿದ್ದೀನಿ. ನೋಡಿ ಸಾಂಬಾರು ರೆಡಿ ಆಯಿತು, ಮತ್ತು ಬೇಳೆನೂ ರೆಡಿ ಆಯಿತು. ಬೆಲ್ಲ ಹಾಕಿದ ಬೇಳೆ ಕಡುಬು ಮಾಡ್ತಾಯಿದ್ದೀನಿ. ಬೆಲ್ಲ ಮತ್ತು ಬೇಳೆ ಹಾಕಿ ಆ ಥರ ಕುದಿಸ್ಕೊಂಡು ಅದಕ್ಕೆ ಸ್ವಲ್ಪ ಕೊಬ್ಬರಿ ಅಥವಾ ಏಲಕ್ಕಿ ಎರಡೂ ಹಾಕಬೇಕು. ನಾನು ಕೊಬ್ಬರಿ ಹಾಕಲಿಲ್ಲ, ಬರೀ ಏಲಕ್ಕಿ ಮಾತ್ರ ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಸಾಂಬಾರು ಕೂಡ ಕಟ್ಟಿನ ಸಾರು ಮಾಡಿದೆ. ಅಂದರೆ ಒಬ್ಬಟ್ಟಿನ ಸಾಂಬಾರು ಮಾಡ್ತಾರಲ್ಲ ಅದು ಮಾಡೀನಿ. ಯಾಕಂದ್ರೆ ಕಡಲೆಬೇಳೆ ಎಲ್ಲ ಬೇಯಿಸಿದ್ದು, ಅದು ಸಾಂಬಾರು ನನಗೆ ತುಂಬಾ ಇಷ್ಟ. ಅದಕ್ಕೋಸ್ಕರ ತಿನ್ನೋಕ್ಕೆ ಆಗುತ್ತೆ ಅಂತ ಆ ಸಾಂಬಾರು ಮಾಡಿ ಇವಾಗ ನೋಡಿರಿ ಗೋಧಿ ಹಿಟ್ಟು ಹಾಕ್ತಿ ಮೆತ್ತಗೆ ನೆಂದು ಬಿಟ್ಟಿದ್ರೆ 1 ತಾಸು 2 ತಾಸು ಆಯ್ತು ಕಲಸಿಟ್ಟು ಮನ್ಗಂಡು ಸಾಫ್ಟಾಗಿರ್ತಿ. ಈಗ ಇದನ್ನು ಸಣ್ಣ ಸಣ್ಣ ಪೂರಿಗೆ ಏನು ಮಾಡ್ಕೊತೀವಲ್ಲ ಅಷ್ಟು ಉಳ್ಳಿ ಮಾಡ್ಕೊಳ್ಳೋದು. ಅಷ್ಟು ಉಳ್ಳಿ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ನಾವು ಚಪಾತಿ ಥರ ಲಟ್ಸೋದು. ದೊಡ್ಡದಾಗಿ ಚಪಾತಿ ಲಟ್ಟಿಸಿ ಕೊರೆದ್ರೂ ಆಗುತ್ತೆ. ಅಂದರೆ ರೌಂಡಾಗಿ ಒಂದು ಏನಾದರೂ ಬೌಲ್ಗಳು ಇಟ್ಕೊಂಡು ಕಟ್ ಮಾಡಿಕೊಂಡು ಆ ರೀತಿ ಮಾಡಿದ್ರೆ ಬೇಗನೆ ಆಗುತ್ತೆ. ನಾವು ಇಬ್ಬರಿಗೆಲ್ಲ ಮಾಡೋದು ಅಷ್ಟೆಲ್ಲ ಸರ್ಕಸ್ ಯಾಕೆ, ಬೇಗನೆ ಇದೇ ಥರ ಮಾಡ್ಕೊಂಬಿಡೋಣ ಅಂತ ನೋಡಿ ಈ ರೀತಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ದೊಡ್ಡದಾಗೆ ಮಾಡ್ಕೋತಾ ಇದ್ದೀನಿ, ಬೇಗ ಮಾಡಬೇಕು ಅಂತ. ನನಗೆ ಅಡುಗೆ ಮಾಡೋದ್ರಲ್ಲಿ ತುಂಬ ಅರ್ಜೆಂಟು, ಎಲ್ಲ ಬೇಗ ಬೇಗ ಆಗಿಬಿಡ್ಬೇಕು. ನೀರು ಕಾಯ್ಸೋಕೆ ಇಟ್ಟಿದ್ದೀನಿ. ಈ ಥರ ತೂತಿರೋ ಜಲ್ಲಡಿಯಲ್ಲಿ ಈ ರೀತಿ ಮಾಡಿಕೊಂಡು ಒಂದು 3-4 ಅದರಲ್ಲಿ ಹಾಕ್ಕೊಂಬಿಡ್ತೀನಿ. ಅಷ್ಟು ಹಾಕ್ಕೊಂಡಿಟ್ಟು ನೀರಲ್ಲಿ ಇಟ್ಬಿಟ್ರೆ ಚೆನ್ನಾಗಿ ಬೆಂದ್ಬಿಡುತ್ತೆ ನೋಡಿ. ಅದನ್ನು ಕುದಿಯೋಕೆ ಇಟ್ಟಿದ್ದೀನಿ. ಈಗ ಇಲ್ಲಿ ಮತ್ತೆ ನಾನು ಮಾಡಿ ಇಟ್ಕೊಂಡಿದ್ದೀನಿ, ಒಂದು 4 ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ರೆಡಿ ಆಯಿತು, ಕುದ್ದು ರೆಡಿಯಾಗಿದೆ. ಇನ್ನೇನು ಫ್ರೆಂಡ್ಸ್ ಊಟ ಮಾಡೋದಷ್ಟೇ ಬಾಕಿ ನೋಡಿ. ಸಾಂಬಾರು ಮತ್ತು ಎಲೆಗಡುಬು ಮತ್ತು ಬೆಲ್ಲ ಹಾಕಿದ ಬ್ಯಾಳೆ ಸೂಪರಾಗಿ ಆಗಿದೆ. ಒಳ್ಳೆ ಘಮ ಘಮ ಅಂತಿದೆ. ಏಲಕ್ಕಿ ಹಾಕಿದ್ದಕ್ಕೆ ಬಾಯಿಗೆ ನೀರು ಬರ್ತಾಯಿದೆ. ಬನ್ನಿ ಎಲ್ಲರೂ ಊಟ ಮಾಡೋಣ. ನಿಮಗೆ ಈ ವಿಡಿಯೋದ ಅನಿಸಿಕೆ ಹೆಂಗೆ ಅನ್ನಿಸ್ತು ಅಂತ ದಯವಿಟ್ಟು ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ನಿಮಗೇನಾದರೂ ಸ್ವಲ್ಪ ಆದರೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಮಾತ್ರ ಈ ವಿಡಿಯೋ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.